ಸಲ್ಲಿಕೆಗೆ ಇಂದು ಕಡೆಯ ದಿನ. ತೆರಿಗೆ ರಿಟರ್ನ್ಸ್ ಕೊನೆಯ ದಿನ ತಾಂತ್ರಿಕ ದೋಷ. ಅಂತಿಮ ಗಡುವು ಮತ್ತೆ ವಿಸ್ತರಿಸಿದ ತೆರಿಗೆ ಇಲಾಖೆ. 2025-26ನೇ ಸಾಲಿನ ಆದಾಯ ತೆರಿಗೆ ರಿಟರ್ನ್ಸ್ ಐಟಿಆರ್ ಸಲ್ಲಿಕೆಗೆ ಕೊನೆಯ ದಿನದಂದು ತಾಂತ್ರಿಕ ದೋಷಗಳು ಕಂಡುಬಂದ ಕಾರಣ ಆದಾಯ ತೆರಿಗೆ ಇಲಾಖೆ ಇಂದಿನವರೆಗೆ ಒಂದು ದಿನ ಗಡುವು ವಿಸ್ತರಿಸಿದೆ. ಸೆಪ್ಟೆಂಬರ್ 15ರವರೆಗೆ ದಾಖಲೆಯ 7.3 ಕೋಟಿಗೂ ಹೆಚ್ಚು ಐಟಿಆರ್ಗಳು ಸಲ್ಲಿಕೆಯಾಗಿದ್ದು ಕಳೆದ ವರ್ಷದ 7.28 ಕೋಟಿಯನ್ನ ಮೀರಿದೆ ಎಂದು ಕೇಂದ್ರ ಸರ್ಕಾರ ನೇರ ತೆರಿಗೆ ಮಂಡಳಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ. ಐಟಿಆರ್ಗಳ ಹೆಚ್ಚಿನ ಸಲ್ಲಿಕೆಗಳನ್ನು ಸುಗಮಗೊಳಿಸಲು ಅಂತಿಮ ದಿನಾಂಕವನ್ನು ಒಂದು ದಿನ ಸೆಪ್ಟೆಂಬರ್ 16, 2025ಕ್ಕೆ ವಿಸ್ತರಿಸಲಾಗಿದೆ ಎಂದು ಸಿಬಿಡಿಟಿ ಮಾಹಿತಿ ನೀಡಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಇಲಾಖೆಯು ಪೋರ್ಟಲ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದರಲ್ಲಿ ಯಾವುದೇ ಲೋಪವಾಗಿಲ್ಲ. ತೆರಿಗೆ ಪಾವತಿ ಸಂಬಂಧ ಮಾಹಿತಿಗಾಗಿ ಸಹಾಯವಾಣಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುತ್ತಾ ಇದೆ ಎಂದು ತಿಳಿಸಿದೆ. ಅಲ್ಲದೆ ದಂಡ ಸಹಿತ ಸಲ್ಲಿಕೆಗೂ ಅವಕಾಶ ಇದೆ. ದಂಡ ಸಹಿತವಾಗಿ ಡಿಸೆಂಬರ್ 31ರ ಒಳಗೆ ರಿಟರ್ನ್ ಸಲ್ಲಿಸಲು ಕಾಲಾವಕಾಶ ಇದೆ. ಐಟಿಆರ್ ಸಲ್ಲಿಕೆ ವಿಳಂಬವಾದಲ್ಲಿ 5,000 ರೂಪಾಯಿವರೆಗೆ ದಂಡ ಕಟ್ಟಬೇಕಾಗಬಹುದು. ವಾರ್ಷಿಕ ಆದಾಯ 5 ಲಕ್ಷ ರೂಪಾಯಿ ಒಳಗೆ ಇದ್ದು ರಿಟರ್ನ್ ಸಲ್ಲಿಕೆ ವಿಳಂಬವಾದರೆ 1,000 ರೂಪಾಯಿ ದಂಡ ಪಾವತಿಸಬೇಕು. 5 ಲಕ್ಷ ರೂಪಾಯಿಗಿಂತ ಹೆಚ್ಚಿದ್ರೆ 5,000 ರೂಪಾಯಿ ದಂಡ ಪಾವತಿಸಬೇಕು. ಆ ವರ್ಷ ಆಸ್ತಿ ಮಾರಾಟದಿಂದ ನಷ್ಟ ಕಂಡಿದ್ದರೆ ಅದನ್ನ ಮುಂದಿನ ಹಣಕಾಸು ವರ್ಷದ ಆದಾಯ ಲೆಕ್ಕಾಚಾರಕ್ಕೆ ಪರಿಗಣಿಸಬಹುದು. ನಷ್ಟವನ್ನ ಸರಿದೂಗಿಸಬಹುದು. ಆದರೆ ತಡವಾಗಿ ಐಟಿಆರ್ ಸಲ್ಲಿಸಿದಾಗ ನಷ್ಟವನ್ನ ಕ್ಯಾರಿ ಫಾರ್ವರ್ಡ್ ಮಾಡಲು ಅವಕಾಶವಿಲ್ಲ. ಇನ್ನು ಐಟಿಆರ್ ಸಲ್ಲಿಸದೇ ಹೋದಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಐಟಿಆರ್ ಸಲ್ಲಿಸದೇ ಇದ್ರೆ ಕನಿಷ್ಠ 3 ತಿಂಗಳಿಂದ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆಯಾಗಬಹುದು. ತೆರಿಗೆ ಬಾಧ್ಯತೆ 25 ಲಕ್ಷ ರೂಪಾಯಿ ಮೀರಿದ್ರೆ ಜೈಲು ಶಿಕ್ಷೆ 6 ತಿಂಗಳಿಂದ 7 ವರ್ಷದವರೆಗೆ ಇರಬಹುದು.